ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದರ್ಶನ್ ಜೈಲಿನಲ್ಲಿದ್ದಾರೆ. ತಿಂಗಳು ಕಳೆಯಿತು. ಈ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗೋದಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ. ಸಿಎಂ ಭೇಟಿಗೆ ಇವತ್ತು ಸಮಯ ಕೇಳಿದ್ದಾರೆ ವಿಜಯಲಕ್ಷ್ಮಿ. ನಿನ್ನೆ ತಾನೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ದರ್ಶನ್ ಪತ್ನಿ ಭೇಟಿಯಾಗಿದ್ರು. ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ನಿನ್ನೆಯಷ್ಟೇ ಭೇಟಿಯಾಗಿದ್ರು, ಚರ್ಚೆ ಮಾಡಿದ್ರು. ಈಗ ಸಿಎಂ ಭೇಟಿಗೆ ಮುಂದಾಗಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಅವರ ಪತ್ನಿ ಸಿಎಂ ಭೇಟಿ ಆಗ್ತಾರೆ. ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ತೂಗುದೀಪ್. ತೀವ್ರ ಕುತೂಹಲ ಕೆರಳಿಸಿದೆ ಸಿದ್ದರಾಮಯ್ಯನವರ ಈ ಭೇಟಿ. ಗೊತ್ತಿಲ್ಲ, ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದರು. ಮೊನ್ನೆ ರಾಮನಗರದ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ರು ವಿಜಯಲಕ್ಷ್ಮಿಯವರು ಭೇಟಿಗೆ ಸಮಯ ಕೇಳಿದ್ದಾರೆ, ನಾಳೆ ಬರಬಹುದು, ದರ್ಶನ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಚರ್ಚೆ ಆಗಬಹುದು ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಅದರಂತೆ ನಿನ್ನೆ ವಿಜಯಲಕ್ಷ್ಮಿಯವರು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದರು. ಭೇಟಿ ನಂತರ ಡಿಕೆ ಶಿವಕುಮಾರ್ ಏನು ಹೇಳ್ತಾರೆ ಅನ್ನೋದು ಕುತೂಹಲ ಆಗಿದೆ. ಡಿಕೆ ಶಿವಕುಮಾರ್ ಹೇಳಿದ್ರು ವಿಜಯಲಕ್ಷ್ಮಿಯವರು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೂ ಮಾತಾಡಿಲ್ಲ, ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಚರ್ಚೆನೂ ಆಗಿಲ್ಲ, ಕಾನೂನು ಅದರ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ನಾವು ಮಧ್ಯಪ್ರವೇಶ ಮಾಡೋದಿಲ್ಲ, ಮಗನಿಗೆ ಸ್ಕೂಲಲ್ಲಿ ಟಿಕೆಟ್ ಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರು ಮಾತಾಡಿದ್ರು, ಸೀಟ್ ಬೇಕಾಗಿತ್ತು, ಆ ಸೀಟನ್ನು ನನ್ನ ಹತ್ರ ಕೇಳಿದ್ರು, ನಮ್ಮ ಗ್ಲೋಬಲ್ ಸ್ಕೂಲ್ ಇದೆಯಲ್ಲ ಅಲ್ಲಿ ಸೀಟ್ ಬೇಕು ಅಂತ ಕೇಳಿದ್ರು, ಸೊ ಅದಕ್ಕೋಸ್ಕರ ಚರ್ಚೆ ಆಯಿತು ಅಷ್ಟೇ ಅಂತ ಹೇಳಿದರು. ಇವತ್ತು ಮುಖ್ಯಮಂತ್ರಿಗಳನ್ನು ಯಾವ ಕಾರಣದಿಂದ ಭೇಟಿ ಆಗ್ತಾ ಇದ್ದಾರೆ ಮಾರುತಿ, ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದರು, ಏನಾದರೂ ಹೇಳ್ಬೋದೇನೋ ಡಿ ಸಿ ಎಂ ಅಂತ ನೋಡಿದ್ವಿ. ಅವರು ಹೇಳಿದ್ರು ಸೀಟ್ಗೋಸ್ಕರ ಅವರು ಬಂದಿದ್ದು, ಚರ್ಚೆ ಮಾಡಿದ್ದು, ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಚರ್ಚೆನೂ ಆಗಿಲ್ಲ ಅಂತ ಹೇಳಿದ್ರು. ಫೈನ್. ಇವತ್ತು ಮುಖ್ಯಮಂತ್ರಿಗಳನ್ನು ಯಾವ ಕಾರಣಕ್ಕೋಸ್ಕರ ಭೇಟಿ ಆಗ್ತಾ ಇದ್ದಾರೆ ಅಂತ? ವಾಸು, ನಟ ಹಾಗೂ ಕೊಲೆಯ ಆರೋಪದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಅವರ ಪತ್ನಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅವರ ಸಹೋದರ ದರ್ಶನ್ ಅವರ ಸಹೋದರ ಇಬ್ಬರು ಹೋಗಿ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಆ ಚರ್ಚೆಯ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನುವಂಥದ್ದನ್ನು ಉಪಮುಖ್ಯಮಂತ್ರಿಗಳು ಹೇಳಿಲ್ಲ. ಅದೇ ರೀತಿ ದರ್ಶನ್ ಅವರ ಕುಟುಂಬದಿಂದಲೂ ಕೂಡ ಆ ಮಾಹಿತಿ ಸಿಕ್ಕಿಲ್ಲ. ಒಂದಂತೂ ಸ್ಪಷ್ಟ, ಈಗ ಆ ಕುಟುಂಬ ಭಾಳಷ್ಟು ಸಂಕಷ್ಟದಲ್ಲಿ ಇದೆ ಅನ್ನುವಂಥ ಒಂದು ಚರ್ಚೆ ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಏನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕುಟುಂಬ ಸರಿಯಾದ ರೀತಿಯಲ್ಲಿ ಪ್ರಕರಣ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು, ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಕೇಳಿಬರ್ತಾ ಇದೆ. ಈ ಸಂದರ್ಭದಲ್ಲಿ ಈಗಾಗಲೇ ಜೈಲು ಸೇರಿ ಆಸುಪಾಸು 2 ತಿಂಗಳು ಕಳೀತಾ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಜಾಮೀನು ಪಡೆಯೋದಕ್ಕೆ ಒಂದು ರೀತಿಯಾದಂಥ ಒಂದು ಸರ್ಕಸ್ ದರ್ಶನ್ ಅವರ ಕುಟುಂಬದಿಂದ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಜೈಲಲ್ಲಿ ಕೊಡ್ತಾ ಇರುವಂತಹ ಒಂದು ಊಟ ಸರಿ ಹೋಗ್ತಾ ಇಲ್ಲ, ಮನೆಯಿಂದ ಊಟ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಮೊನ್ನೆ ಅಷ್ಟೇ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಅರ್ಜಿ ಸಲ್ಲಿಸಂಥ ಒಂದು ಸಂದರ್ಭದಲ್ಲಿ ಕೋರ್ಟ್ ಹಾಗೂ ಸರ್ಕಾರಿ ಪರ ವಕೀಲರು ಇಬ್ಬರು ಕೂಡ ಭಾಳಷ್ಟು ಆ ತಕರಾರನ್ನು ಎತ್ತಿದ್ರು. ಅಂದರೆ ಒಬ್ಬೊಬ್ಬ ಆರೋಪಿಯನ್ನು ಒಂದೊಂದು ರೀತಿಯಲ್ಲಿ ನೋಡೋಕ್ಕೆ ಸಾಧ್ಯವೇ, ಆ ರೀತಿಯಾದಂಥ ಒಂದು ಕಾನೂನು ನಮ್ಮ ದೇಶದಲ್ಲಿ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಿತ್ತು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗುವಂಥ ಒಂದು ರೀತಿಯಲ್ಲಿ ವಿಜಯಲಕ್ಷ್ಮಿ ಹಾಗೂ ಅವರ ಕುಟುಂಬದವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಕೀಲರನ್ನು ಭೇಟಿ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜಕೀಯ ಪಡಸಾಲೆಯಲ್ಲಿ ಇರುವಂತಹ ಪ್ರಭಾವಿ ನಾಯಕರುಗಳನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದು. ನಿನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದಂತಹ ದರ್ಶನ್ ಕುಟುಂಬಸ್ಥರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನು ಕೇಳಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣದ ಒಂದು ಟೆನ್ಷನ್ ಇರೋದ್ರಿಂದ ಇನ್ನೂ ಕೂಡ ಸಮಯ ಕೊಟ್ಟಿಲ್ಲ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಬಹುತೇಕ ಇವತ್ತು ಅಧಿವೇಶನ ಅನಿರ್ದಿಷ್ಟ ಕಾಲಾವಧಿಗೆ ಮುಂದೂಡಿಕೆ ಆಗಿದ್ದೇ ಆದರೆ ಸಂಜೆ ಒಳಗಾಗಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಸಹೋದರ ಭೇಟಿಗೆ ಅವಕಾಶ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.